ಈ ರೀತಿಯಾಗಿ ಬರುವುದಕ್ಕೆ ಕಾರಣ ನಿಮ್ಮಲ್ಲೊಂದು ವಿಷಯವನ್ನು ತಿಳಿಸಬೇಕಿತ್ತು. ನನ್ನಲ್ಲ? ಹೌದು. ಆಯ್ತು, ಮರೆತು ಬಿಟ್ಟಲ್ಲ ನೀವು ಅಂತ. ಎರೆಯ ಲಾಲಿಬೋದು ನಾನೊರೆ ವಚನ ಎರೆಯ ಲಾಲಿಬೋದು ನಾನೊರೆಯುವ ವಚನವ ಲಾಲಿಬೋದು ನಾ ಒರೆಯುವ ವಚನವ ಕರುಣದಿಂದೀಗ ನೀನು ಲಾಲಿಸು ಕರುಣದಿಂದೀಗ ನೀನು ಹರುಷದಿಂದೆನ್ನಯ ತರಳ ಮನ್ಮಥಗೆ ಹರುಷದೋಳಿಂದೆನ್ನ ತರಳ ಮನ್ಮಥಗೆ ಪರಿಣಯ ಎಸಗಲಿಲ್ಲ ಮನ್ಮಥಗೆ ಪರಿಣಯ ಎಸಗಲಿಲ್ಲ ಮನ್ಮಥಗೆ ಪರಿಣಯವೆಸಗಲಿಲ್ಲ ಹರುಷದಿಂದೆನ್ನಯ ತರಳ ಮನ್ಮಥಗೆ ಪರಿಣಯವೆಸಗಲಿಲ್ಲ ಮನ್ಮಥಗೆ ಪರಿಣಯ ಎಸಗಲಿಲ್ಲ ಪ್ರಾಣೇಶ್ವರ ಮನೋಹರಿ, ಲೋಕೋದ್ಧಾರಕ್ಕಾಗಿ ಈ ಲೋಕಕ್ಕೆ ತಾವು ಬಂದವರು. ಆದ್ರೆ ಇಲ್ಲಿ ನಿಮಗೆ ಮನೆ, ಹೆಂಡತಿ, ಮಕ್ಕಳು, ಸಂಸಾರ, ಅವರ ಯೋಗಕ್ಷೇಮ ಅದನ್ನೆಲ್ಲವನ್ನ ನೋಡಿಕೊಳ್ಳುವಂತ ಒಂದು ಹೊಣೆಗಾರಿಕೆ ನಿಮಗಿದೆ. ಹೌದಪ್ಪ, ಮದುವೆ ಆದ್ಮೇಲೆ ಅದೆಲ್ಲ ಇದ್ದದ್ದೇ. ಹೌದಲ್ಲ? ಆದ್ರೆ ಮದುವೆ ಆದ ಮೇಲೆ ಅದೆಲ್ಲ ಉಂಟು. ಹೌದು. ನೀವು ಅದು ಯಾವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುದಿಲ್ವೋ ಅಂತ ನನಗೆ ತಲೆ ಬಿಡ ಒಂದು ಗೊತ್ತಾಗ್ಲಿಲ್ಲ ಈಗ. ಪೀಠಿಕೆ ಯಾಕೆ ಗೊತ್ತಾಗ್ಲಿಲ್ಲ. ಯಾಕ ಸ್ವಾಮಿ? ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮವರ ಕುರಿತಾಗಿ, ನಮ್ಮ ಮನೆ ಕುರಿತಾಗಿ, ನನ್ನ ಸಂಸಾರದ ಕುರಿತಾಗಿ ನಾನು ಅಜಾಗ್ರತೆಯಿಂದ ಇದ್ದೇನೆ. ನೀವು ಯೋಚನೆ ಮಾಡಿದ್ದು ಕಡಿಮೆ ಆಯ್ತು. ಹೌದಾ? ಹೌದು. ಈಗ ನಿಮಗೆ ಯಾವೆಲ್ಲ ಕಾಲಕ್ಕೆ ಯಾವುದೆಲ್ಲ ಬೇಕೋ ಅದೆಲ್ಲವನ್ನು ನೀವು ಅನುಕೂಲ ಮಾಡಿಕೊಂಡಿದ್ದೀರಿ. ನಮಗೆ ಕಾರ್ಯಭಾರ ಬಹಳ ದೊಡ್ಡದಿದ್ದಾಗ ಕೆಲವು ಸಣ್ಣ ಸಣ್ಣ ಸಮಸ್ಯೆಗಳು ತಲೆಗೆ ಹೋಗುವುದಿಲ್ಲ. ಹೌದಾ? ಅದು ಮನೆ ಹೆಂಡತಿ ಎಚ್ಚರಿಸಬೇಕಾಗ್ತದೆ. ಹೌದೌದು. ಹೌದು. ಹೌದಪ್ಪ, ಮನೆ ಹೆಂಡತಿ ಎಚ್ಚರಿಸಬೇಕಾಗ್ತದೆ. ಸ್ವಾಮಿ, ಉಳಿದವರ ವಿಷಯವಾಗಿ ಹೇಳ್ತಿಲ್ಲ, ನನ್ನ ಬಗ್ಗೆ ನಾನೇನು ನಿಮ್ಮಲ್ಲಿ ಹೇಳುವುದಲ್ಲ. ನಮ್ಮ ಮಗ ಮನ್ಮಥನ ಕುರಿತಾಗಿ ನಿಮ್ಗೆ ಹೇಳಬೇಕಾಯ್ತು ನಾನೀಗ. ಅವನು ಹೇಗಿದ್ದಾನೆ ನೋಡಿದ್ರ? ಅವನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ರ? ಈಗ ಬೆಳೆದಿದ್ದಾನೆ. ಹೇಗಿದ್ದಾನೆ? ಚೆನ್ನಾಗಿ ಪ್ರಾಯ ಸಮರ್ಥನಾಗಿದ್ದಾನೆ. ಹೌದೌದು. ಪ್ರಾಯಕ್ಕೆ ಬಂದ ಮಗ ಮನೆಯಲ್ಲಿ ಇರುತ್ತೀರಿ, ಅವನಿಗೆ ಮದುವೆ ಮಾಡಿಸಬೇಕೆನ್ನುವಂತ ಯೋಚನೆ ನಿಮಗಿಲ್ಲದೆ ಹೋಯ್ತಲ್ಲ? ಸುಳ್ಳಲ್ಲ, ಪ್ರಾಯಕ್ಕೆ ಬಂದ ಮೇಲೆ ಮಕ್ಕಳಿಗೆ ಮದುವೆ ಮಾಡಿಸುವ ಹೊಣೆಗಾರಿಕೆ ತಂದೆ ತಾಯಿಗಳದ್ದು. ಹೌದು. ಹೌದಲ್ಲ? ಅದರಲ್ಲೂ ಪಕ್ಕದ ಮನೆಯವರು ನಿಮ್ಮ ಮಕ್ಕಳಿಗೆ ಪ್ರಾಯ ಬಂದಿದೆ ಅಂತ ಹೇಳುವ ಪೂರ್ವದಲ್ಲಿಯೇ ಅಪ್ಪ ಅಮ್ಮ ಜಾಗೃತರಾದ್ರೆ ಬಾಳ ಒಳ್ಳೆ. ನಾವು ಯೋಚನೆ ಮಾಡಬೇಕು. ನಮ್ಮ ಮನ್ಮಥನಿಗೆ ಪ್ರಾಯ ಬಂದಿದೆ ಅಲ್ಲ, ನಿಮ್ಗೆ ಗೊತ್ತಾಗಲಿಲ್ಲ. ನಿನ್ನಲ್ಲಿ ಕೇಳು, ಗಟ್ಟಿ ಮಾಡಿಕೊಳ್ಳಿ. ಗಟ್ಟಿ ಬಂದು ಏನು ಗಟ್ಟಿ ಮಾಡಿಕೊಳ್ಳುವುದು? ಸ್ವಾಮಿ, ಇನ್ನೊಬ್ರು ನಮ್ಮ ಕುರಿತಾಗಿ ಆಡಿಕೊಳ್ಳುವ ಮೊದಲೇ ನಾವು ಯೋಚನೆ ಮಾಡಬೇಕು ಅಂತ ಹೇಳಿದ್ರಲ್ಲ. ಹೌದು. ಅದಕ್ಕೆ ನಿಮಗೆ ನಾನು ಎಚ್ಚರಿಸ್ತಾ ಇದ್ದೇನೆ. ಯಾಕೆ ಅವನ ಮದುವೆ ಕುರಿತಾಗಿ ನೀವು ಯೋಚನೆ ಮಾಡಲಿಲ್ಲ? ಏನು ಅವನಿಗೆ ಮದುವೆ ಬೇಡವಾ? ಓ, ನಿನ್ನ ಸಮಸ್ಯೆ ಹೀಗ? ಹೌದು. ಇಷ್ಟಕ್ಕೆಲ್ಲ ಯಾಕೆ ತಲೆಗಾಯಿಸಿಕೊಂಡು? ಸರಸಿಜ ಗಂಧೀನಿ ಸುಮ್ಮನೆ ನಿಂತಿವೆ, ಸರಸಿಜ ಗಂಧೀನಿ ಸುಮ್ಮನೆ ಚಿಂತಿವೆ, ಸುಮ್ಮನೆ ಚಿಂತಿಸದಿರು ದಿನ ಎಂಟರಲಿ, ಚಿಂತಿಸದಿರು ದಿನ ಎಂಟರಲಿ.
ತರಳೆಯ ಬುಡುಗಿ ಅಣುಗ ಕಂದಾರ್ಪಗೆ ತರಳೆಯ ಬುಡುಗಿ ನಮ್ಮಣುಗ ಕಂದಾರ್ಪಗೆ ವಿರಜಿಬೆ ವೈವಾಹವ ವಿರಜಿಬೆ ವೈವಾಹವ ತರಳೆಯ ಬುಡುಗಿ ಎಮ್ಮಣುಗ ಕಂದಾರ್ಪಗೆ ವಿರಜಿಬೆ ಮಾದುವೆಯನು. ನಿನ್ನ ಸಮಸ್ಯೆ ಹೌದು. ಸಮಸ್ಯೆ ನಿಮಗಿಲ್ಲ, ನನಗೆ ಸಮಸ್ಯೆ ಆಗ್ತದೆ. ಈ ಹೊತ್ತಿನಲ್ಲಿ ನೀ ಎಚ್ಚರಿಸಿದ ಬಹಳ ಒಳ್ಳೇದಾಯ್ತು. ಬಹುಶಃ ನೀನು ಆಲೋಚಿಸಿರಬಹುದು, ಇವರಿಗೆ ಮದುವೆ ಆಗ್ಲಿಕ್ಕೆ ಬಹಳ ಜಾಗೃತರಾಗ್ತಾರೆ. ಅದೇ ಹೇಳಿದ್ದು, ನಿಮಗೆ ಬೇಕಾದ ಕಾಲದಲ್ಲಿ ಬೇಕಾದ್ದೆಲ್ಲ ಎಷ್ಟು ಬೇಕು ಏನು ಬೇಕು ಎಲ್ಲ ನೀವೇ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ಹೌದು, ಉಳಿದವರ ಬಗ್ಗೆ ನಿಮಗೆ ಯೋಚನೆ ಇಲ್ಲ ಅಂತ ಹೇಳಿದ್ದು. ಮಗನ ಕುರಿತಾಗಿ ಯೋಚನೆ ಮಾಡ್ಲಿಲ್ಲ ಅಂತಲ್ವಾ? ಅದೇ ಅದು ಕೆಲವು ಸಲ ಹಾಗೆ ಆಗುವುದು. ಹೇಗೆ ಯಾಕೆ ಏನು ನನಗಂತೂ ಗೊತ್ತಿಲ್ಲ ನೋಡು. ನನಗೆ ಈಗಲೂ ಹೆಣ್ಣು ಕೊಡ್ತೇನೆ ಅಂತ ಹೇಳುವರು. ಹೌದಾ? ಆದ್ರೆ ಇಲ್ಲಿವರೆಗೆ ಕೊಡ್ತೇನೆ ಅಂತ ಹೇಳುವರು. ಹೌದು, ಮದುವೆ ಆಗ್ತೇನೆ ಅಂತ ಹೇಳ್ತಾ ಬರುವವರು ಹುಡುಗಿಯರು. ಅದು ನನ್ನ ಮಗನ ಕುರಿತಾಗಿ ನಾನು ಮದುವೆ ಆಗ್ತೇನೆ ಅಂತ ಯಾರು ಹೇಳಿದ್ದಿಲ್ಲ. ಹೌದಾ? ಅದಕ್ಕೆ ಕೆಲವರಿಗೆಲ್ಲ ಹಾಗಾಗಿ ಕೆಲವರಿಗೆಲ್ಲ ಸೊಕ್ಕಿರ್ತದೆ. ಏನು? ಬಹಳ ಚಂದ ಇದ್ದವರು ತಮಗೆ ಬಹಳ ಬೇಗ ಮದುವೆ ಆಗುತ್ತದೆ, ತಮಗೆ ಬಹಳ ಬೇಗ ಹೆಣ್ಣು ಒಲಿಯುತ್ತದೆ ಅಂತ ಭಾವಿಸ್ತಾರೆ.